ತನ್ನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಯೇಸುವೊಂದಿಗೆ ಈ ಕಾರ್ಯಕ್ರಮದ ಮುಖಾಂತರವಾಗಿ ದಿನನಿತ್ಯ ನಿಮ್ಮನ್ನು ಸಂಧಿಸುವುದು ನನಗೆ ಬಹಳ ಸಂತೋಷ. ಏನು ತುಂಬ ಸೋತು ಹೋಗಿರೋ ಥರ ಕಾಣ್ತೀರಾ? ಯಾವುದಕ್ಕೂ ದುಃಖ ಪಡಬೇಡಿ. ವಚನವನ್ನು ಓದಿ ಧ್ಯಾನ ಮಾಡಿ ಇವತ್ತಿನ ಕೆಲಸವನ್ನು ದೇವರು ಕೈಗೂಡಿಸಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ನನ್ನ ಪ್ರಿಯರೇ, ಬನ್ನಿರಿ ವಾಕ್ಯವನ್ನು ಧ್ಯಾನ ಮಾಡೋಣ. 1 ಯೋಹಾನನಿಗೆ ಬರೆದಿದ್ದಂಥ ಪುಸ್ತಕ 4ನೇ ಅಧ್ಯಾಯ 9ನೇ ವಚನ 10ನೇ ವಚನ. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟಿದ್ದರಲ್ಲಿಯೇ ದೇವರ ಪ್ರೀತಿ ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನಾವು ದೇವರನ್ನು ಪ್ರೀತಿಸುವುದರಲ್ಲಿ ಅಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಕನವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. ಹಲ್ಲೆಲೂಯಾ. ನನ್ನ ಪ್ರಿಯರೇ, ಇವತ್ತು ಈ ಲೋಕದಲ್ಲಿ ಎಲ್ಲ ಕಷ್ಟಪಡೋದು ಏನಕ್ಕೆ ಗೊತ್ತಾ? ಪ್ರೀತಿಗಾಗಿ. ಹೆಂಡತಿ ಮೇಲೆ ಗಂಡನ ಕೋಪ, ಪ್ರೀತಿ ತೋರಿಸೋದಿಲ್ಲ. ಗಂಡನಿಗೆ ಹೆಂಡತಿ ಮೇಲೆ ಕೋಪ, ಪ್ರೀತಿ ತೋರಿಸೋದಿಲ್ಲ. ಯಾಕೆ? ಇವತ್ತೆಲ್ಲ ಪ್ರೀತಿ ಯಾರ ಮೇಲೆ ಹೊಟ್ಟೋಯ್ತು ಗೊತ್ತಾ? ಫೋನ್ ಮೇಲೆ ಹೊಟ್ಟೋಗ್ಬಿಡ್ತು. ಫೋನಲ್ಲಿ ಏನು ಬೇಕೋ ಏನು ಬೇಡವೋ, ಊಟ ಇದೆಯೋ ಊಟ ಇಲ್ವೋ, ನಿದ್ದೆ ಬರ್ತದೋ ನಿದ್ದೆ ಬರಲ್ವೋ, ಪಕ್ಕದಲ್ಲೇ ಮಕ್ಕಳ ಥರ, ಗಂಡನ ಥರ, ಹೆಂಡತಿ ಥರ ಎಲ್ಲರ ಪಕ್ಕದಲ್ಲಿ ಏನಿರಬೇಕು? ಫೋನ್ ಇರಬೇಕು. ನನ್ನ ಪ್ರಿಯರೇ, ಎಲ್ಲರ ಪ್ರೀತಿಯನ್ನು ಕಳ್ಕೊಬಿಟ್ಟಿದ್ದಾರೆ. ಎಲ್ಲ ಪ್ರೀತಿಯಲ್ಲಿ ಮುಳುಗಿಬಿಟ್ಟಿದ್ದಾರೆ. ನಿಜವಾದ ಸಂಬಂಧ ಪ್ರೀತಿಯನ್ನು ಕಳ್ಕೊಂಡು ಸುಳ್ಳು ಸಂಬಂಧ ಪ್ರೀತಿಯಲ್ಲಿ ಫೋನಲ್ಲಿ ಮುಳುಗಿ ಹೋಗಿದ್ದೆ ಈ ಲೋಕ. ನನ್ನ ಪ್ರಿಯರೇ, ಈ ಲೋಕವನ್ನು ಯೇಸು ಸ್ವಾಮಿ ಹುಡುಕಿ ಬಂದು ಆ ನಿಜ ಪ್ರೀತಿಯನ್ನು ತೋರಿಸಿದ್ದಾರೆ. ಕಾಲಕ್ಕೆ ತಕ್ಕಂಗೆ ಅಲ್ಲ. ಟೆಕ್ನಾಲಜಿ ಬದಲಾಗ್ತಾ ಹಾಗೆ ಇವತ್ತೆಲ್ಲ ಬಂದು ಫೋನಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಏನಿದ್ರು ಸರಿ, ಹುಟ್ಟಿದ ಮಗು ಕೂಡ ಸರಿ, ಏನು ಬೇಡ, ಅಪ್ಪ ಅಮ್ಮ ಕೂಡ ಬೇಡ. ಎಲ್ಲ ಒಂದು ದಿನ ಚಂದ್ರನ ನೋಡಿ ಊಟ ತಿನ್ನಿಸಿದ್ದು, ನಕ್ಷತ್ರ ತೋರಿ ಊಟ ತಿನ್ನಿಸಿದ್ದೆಲ್ಲ ಆ ಕಾಲ. ಇವಾಗ ಊಟ ತಿನ್ನಬೇಕಾದ್ರೂ ಕೂಡ ಫೋನ್ ಕೈಯಲ್ಲಿ ಕೊಡಬೇಕು. ನನ್ನ ಪ್ರಿಯರೇ, ಆ ರೀತಿಯಾದ ತಂದೆ ತಾಯಿ ಪ್ರೀತಿ ಮಕ್ಕಳು ಕಳ್ಕೊಂಡಿದ್ದಾರೆ. ಗಂಡ ಹೆಂಡತಿ ಪ್ರೀತಿಯನ್ನು ಕಳ್ಕೊಂಡಿದ್ದಾರೆ. ಎಲ್ಲರ ಕೈಯಲ್ಲಿ ಫೋನ್ ಬಂದು ಆ ಪ್ರೀತಿ ಎಲ್ಲ ಫೋನಲ್ಲಿ ಮುಳುಗಿ ಹೋಗಿದೆ. ನನ್ನ ಪ್ರಿಯರೇ, ಆದರೆ ಇಲ್ಲಿ ವಚನ ಹೇಳ್ತದೆ, ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟಿದ್ದರಲ್ಲಿಯೇ ದೇವರ ಪ್ರೀತಿ ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ಹಲ್ಲೆಲೂಯಾ. ನನ್ನ ಪ್ರಿಯರೇ, ದೇವರ ಪ್ರೀತಿಯಲ್ಲಿ ಇರಬೇಕಾದ್ರೆ ದೇವರ ಪ್ರೀತಿ ನಮ್ಮಲ್ಲಿ ಪ್ರತ್ಯಕ್ಷಿಸಬೇಕು. ದೇವರ ಪ್ರೀತಿ ಶಿಲುಬೆಯ ಪ್ರೀತಿ, ಯಥಾರ್ಥ ಪ್ರೀತಿ, ಎದುರು ನೋಡದೆ ಇರುವಂಥ ಪ್ರೀತಿ. ನನಗಿದು ಕೊಡು, ನಾನು ನಿನಗೆ ಕೊಡ್ತೇನೆ ಅಂಥ ಪ್ರೀತಿ ಅಲ್ಲ. ನೀನೇನು ಕೊಡದೆ ಹೋದ್ರೂ ಕೂಡ ನಾನು ನಿನ್ನನ್ನು ಪ್ರೀತಿಸ್ತೇನೆ. ಅದೇ ಶಿಲುಬೆ ಮೇಲೆ ಏಸಪ್ಪ ಹೇಳಿದಂಥ ಪ್ರೀತಿ. ನನ್ನ ಪ್ರಿಯರೇ, ಅದು ಯಾರು ಹೇಳೋಕ್ಕೂ ಸಾಧ್ಯ ಇಲ್ಲ. ಅದು ಏಸಪ್ಪ ಮಾತ್ರನೇ ಹೇಳೋದಕ್ಕೆ ಸಾಧ್ಯ. ಯಾಕಂದರೆ ಅವರು ಒಬ್ಬರೇ ಲೋಕಕ್ಕೆ ಜನರನ್ನು ಹುಡುಕಿ ಬಂದಿದ್ದಂಥ ದೇವರು. ನನ್ನ ಪ್ರಿಯರೇ, ಆದುದರಿಂದ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟರು. ನಾವು ಈ ರೀತಿಯಾಗಿ ನೋಡ್ತೇವೆ. ಒಂದು ಮಗ ತನ್ನ ತಂದೆಗೆ ಯಾವಾಗಲೂ ಊಟ ತಗೊಂಡು ಹೋಗ್ತಾ ಇದ್ದಾನೆ. ಅವರ ತಂದೆ ಬಂದುಬಿಟ್ಟು ರೈಲ್ವೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬ್ರಿಡ್ಜನ್ನು ಸೇರಿಸುವಂಥ ಕೆಲಸ. ಟ್ರೈನ್ ಹೋಗುವಾಗ ಬ್ರಿಡ್ಜನ್ನು ಸೇರಿಸ್ಬೇಕು. ನೀವು ನೋಡಿದ್ದೀರಾ? ಸೇತುವೆ, ರಿವರ್ ಅದೆಲ್ಲ ಇರಬೇಕಾದ್ರೆ ಆ ಸೇತುವೆನ ಜಾಯಿನ್ ಮಾಡೋದಕ್ಕೆ ಒಂದು ಕಡೆಯಿಂದ ಒಂದು ಕಡೆ ಟ್ರೈನ್ ಕ್ರಾಸ್ ಮಾಡಬೇಕಾದ್ರೆ ಆ ಬ್ರಿಡ್ಜು ಜೋಡಿಸ್ಬೇಕು. ಅದಕ್ಕೆ ಅಲ್ಲಿ ಒಬ್ಬರು ಇಟ್ಟಿರ್ತಾರೆ. ಟ್ರೈನ್ ಬರೋದು ಅವರಿಗೆ ಮುಂಚೆನೇ ಸೂಚನೆ ಆಗಿರ್ತದೆ. ಆದುದರಿಂದ ಅಲ್ಲಿರೋ ಪ್ಯಾಸೆಂಜರ್ಸ್ ಎಲ್ಲ ಆ ಕಡೆ ಹೋಗಬೇಕು ಅನ್ನೋದಕ್ಕಾಗಿ ಆ ಬ್ರಿಡ್ಜನ್ನು ರೌಂಡ್ ಮಾಡಿ ಆ ಮಿಷನನ್ನು ಓಡಿಸಿ ಅದನ್ನು ಸಿಕ್ಸೋವಾಗ ಟ್ರೈನ್ ಈ ಕಡೆಯಿಂದ ಆ ಕಡೆ ಹೋಗ್ತದೆ. ನನ್ನ ಪ್ರಿಯರೇ, ಒಂದೊಂದು ಟೈಮಲ್ಲೂ ಟ್ರೈನ್ ಹೋಗುವಾಗ ಬರೋವಾಗ ಅವ್ರ ತಂದೆ ಕೆಲಸ ಅದೇ. ಅವನು ಸ್ಕೂಲಿಂದ ಒಂದಿನ ಮಧ್ಯಾಹ್ನ ಬಂದ. ತಾಯಿ ಬಂದ್ಬಿಟ್ಟು, ತಗೊಳಪ್ಪ ಹೋಗು, ನಿಮ್ಮ ಅಪ್ಪಗೆ ಊಟ ಕೊಟ್ಟು ಬಾ ಅಂತ ಕಳಿಸಿದ್ರು. ನನ್ನ ಪ್ರಿಯರೇ, ಊಟ ತಗೊಂಡು ಹೋದ. ಪ್ರೀತಿಯಾಗಿ ಹೋದ. ತಂದೆನ ಆಸೆಯಾಗಿ ಹೋಗಿ ನೋಡೋಕ್ಕೆ ಹೋದ. ನೋಡಿದ್ರೆ ಅವರಲ್ಲಿ ಕೆಲಸ ಮಾಡ್ತಾ ಇದ್ರು. ಅವನು ಹೋಗ ಲಂಚ್ ಬ್ಯಾಗ್ ಅಲ್ಲಿ ಇಟ್ಟ, ಹೋಗ್ಬಿಟ್ಟು ಆ ಮಿಷನ್ ಇಲ್ಲ ರೂಮಲ್ಲೆಲ್ಲ ಹೋಗಿ ಕೆಲಸ ಮಾಡ್ಕೊಂಡು ಆಟ ಆಡ್ಕೊಂಡಿದ್ದ. ನನ್ನ ಪ್ರಿಯರೇ, ಇದನ್ನು ತಂದೆ ನೋಡಿಲ್ಲ. ನೋಡ್ದಿರೇ ಅವರ ಟ್ರೈನ್ ಬರೋದು ಸೂಚನೆ ಬಂದಿತ್ತು. ಅವ್ರ ಮಿಷನನ್ನು ಆರಂಭಿಸುವುದಕ್ಕೆ, ಆ ಬ್ರಿಡ್ಜ್ಗಳನ್ನು ಜೋಡಿಸುವುದಕ್ಕೆ, ಅವ್ರ ಮಿಷನನ್ನು ಸ್ಟಾರ್ಟ್ ಮಾಡೋಕ್ಕೆ ಅವ್ರ ಸ್ವಿಚ್ಚನ್ನು ಹಾಕಿ ಆರಂಭಿಸಿದ್ರು. ನೋಡಿದ್ರೆ
ಆ ಮಗನ ಕಾಲು ಆ ಮಿಷನಲ್ಲಿ ಸಿಕ್ಕಾಕೊಂಡಿದೆ ನನ್ನ ಪ್ರಿಯರೇ. ಅವನು ಕಿರಿಸ್ತಾನೆ ಗೊತ್ತಿಲ್ಲ, ತಂದೆಗೆ ಗೊತ್ತಿಲ್ಲ. ಅವ್ರ ಪಾಟಿಗೆ ಅಲ್ಲಿರುವಂಥ ಎಲ್ಲ ಮಕ್ಕಳು ಟ್ರೈನ್ ದಾಟಬೇಕಲ್ವಾ, ಆ ಕೆಲಸದಲ್ಲಿ ಇದ್ದಾರೆ ನನ್ನ ಪ್ರಿಯರೇ. ಆಮೇಲೆ ನೋಡಿದ್ರೆ ಶಬ್ದವಾಗಿ ಕೂಗಿಕೊಳ್ಳೋ ಒಂದು ಶಬ್ದ ಬಂದ ತಕ್ಷಣ ಅಯ್ಯಯ್ಯೋ ಇದು ನನ್ನ ಮಗನ ಶಬ್ದ, ಎಲ್ಲಿಂದ ಕೇಳಿಸ್ತಾ ಇದೆ? ಆ ಮಿಷನ್ ರೂಮಿಂದ ಕೇಳಿಸ್ತಾ ಇದೆ. ನೋಡಿದ್ರೆ ಅರ್ಧ ಬ್ರಿಡ್ಜಿಗೆ ದಾರಿಯಲ್ಲಿ ಟ್ರೈನ್ ಬಂದ್ಬಿಡ್ತು. ನನ್ನ ಪ್ರಿಯರೇ ಓಡಿ ಬಂದು ತಲೆ ಎದೆ ಎಲ್ಲ ಹೊಡ್ಕೊಂಡು ಅಳ್ತಾನೆ, ಅಯ್ಯೋ ನನ್ನ ಮಗ ಕಿರಿಸ್ತಾ ಇದ್ದಾನೆ. ಅರ್ಧ ಕಾಲು ಅರ್ಧ ಶರೀರ ಮಿಷನ್ನಲ್ಲಿ ಹೋಗ್ಬಿಟ್ಟಿದೆ. ನೋಡ್ತಾನೆ ಒಂದು ಕಡೆ 1000 ಜನ ಟ್ರೈನಲ್ಲಿ ಓಡಾಡ್ತಾ ಇದ್ದಾರೆ. ಇವಾಗ ನಾನು ಮಿಷನನ್ನು ಹಿಂದಕ್ಕೆ ತಿರುಗಿಸಿದ್ರೆ ನನ್ನ ಒಬ್ಬ ಮಗನನ್ನು ಕಾಪಾಡಿಸ್ಬಹುದು, ಆದರೆ ಇಷ್ಟು ಜನ ಇದರಲ್ಲಿ ನೀರಲ್ಲಿ ಮುಳುಗಿ ಸತ್ತೋಗ್ತಾರೆ. ಅಯ್ಯೋ ದೇವರೇ, ನಾನು ಈ ಜನರನ್ನ ಕಾಪಾಡಬೇಕಾ, ನನ್ನ ಮಗನ್ನ ಕಾಪಾಡಬೇಕಾ? ನೋಡ್ದ ಟ್ರೈನಲ್ಲಿ ಇರುವಂಥ 1000 ಗಟ್ಟಲೆ ಜನರು ಕೂಗಿಕೊಳ್ಳೋದು ಅವನು ಕೇಳಿಸ್ಕೊಳ್ಳೋ ಥರ ನೆನೆಸ್ಕೊಂಡು ಅವನ ಕಣ್ಣು ಮುಚ್ಕೊಂಡು, ನನ್ನ ಒಬ್ಬನೇ ಮಗನು ಹೋದ್ರೂ ಪರವಾಗಿಲ್ಲ, ಆದರೆ ಈ ಟ್ರೈನಲ್ಲಿ ಇರೋರೆಲ್ಲ ಬದುಕಬೇಕು, ಇದು ನನ್ನನ್ನು ನಂಬಿ ಕೊಟ್ಟಿರುವಂಥ ಕೆಲಸ ಅಂತ ಹೇಳಿಬಿಟ್ಟು ಕಣ್ಣನ್ನು ಮುಚ್ಕೊಂಡು ದೇವರೇ ಕಾಪಾಡಪ್ಪ ಅಂತ ಹೇಳಿ ಆ ಮಿಷನ್ ಹಾಗೇ ತಿರುಗಿಸಿದ್ರು ನನ್ನ ಪ್ರಿಯರೇ. ಹಾಗೇ ರಕ್ತವಲ್ಲದಲ್ಲಿ ಆ ಮಗ ಸತ್ತೋದ. ಆ ಟ್ರೈನೆಲ್ಲ ದಾಟ್ಕೊಂಡು ಹೊಟ್ಟೋಯ್ತು. ಆಮೇಲೆ ನಿಂತು ಅವರಿಗೆಲ್ಲ ಶಿಫಾರಸು ಮಾಡಿ ಎಲ್ಲ ಬಹುಮಾನಗಳು ಕೊಟ್ಟರು ನನ್ನ ಪ್ರಿಯರೇ. ಬಹುಮಾನಗಳು ಕೊಟ್ಟರೆ ಹೋದ ಮಗ ತಿರ್ಗಾ ಬಂದುಬಿಡ್ತಾನೆ. ಆ ದುಃಖ ತಿರ್ಗಾ ಬರ್ತದ? ಆ ದುಃಖದಲ್ಲಿ ಇರುವಂಥ ನೋವು ಯಾರಾದರೂ ತಿರುಗಿಸಿ ಅವರಿಗೆ ಕೊಡಕ್ಕಾಗ್ತದ ನನ್ನ ಪ್ರಿಯರೇ? ಒಂದು ಟ್ರೈನನ್ನು ದಾಟುವುದಕ್ಕೆ, ಒಂದು ಮಗನನ್ನು ಕೊಡುವುದಕ್ಕೆ ಒಂದು ತಂದೆ ಅಷ್ಟು ಗೋಳಾಡಿದ್ರೆ, ತನ್ನ ಒಬ್ಬನೇ ಪರಿಶುದ್ಧವಾದ ಮಗನನ್ನು, ಯೇಸು ಕ್ರಿಸ್ತನನ್ನು, ಪಾಪವೇ ಮಾಡದೆ ಸುಳ್ಳಾಡದೆ ಇರುವಂಥ ನೀತಿ ಸ್ವರೂಪನಾದ ದೇವರನ್ನ ಪ್ರೀತಿ ತೋರಿಸುವುದಕ್ಕಾಗಿ ಈ ಭೂಮಿಗೆ ಕಳಿಸ್ಕೊಟ್ರಲ್ಲ, ಆ ತಂದೆಯ ಹೃದಯ ಎಷ್ಟು ಸರಳವಾದದ್ದು ನನ್ನ ಪ್ರಿಯರೇ. ಆ ಹೃದಯ ಎಷ್ಟು ದೊಡ್ಡದು ನನ್ನ ಪ್ರಿಯರೇ. ಈ ಲೋಕದಲ್ಲಿ ಅಕ್ರಮದಲ್ಲಿ, ಅನ್ಯಾಯದಲ್ಲಿ, ಪಾಪದಲ್ಲಿ, ಕೊಲೆಯಲ್ಲಿ, ವ್ಯಭಿಚಾರದಲ್ಲಿ ಮುಳುಗಿರುವಂಥ ಒಬ್ಬೊಬ್ಬರಿಗಾಗಿ ತನ್ನ ಒಬ್ಬನೇ ಮಗನಾದ ಪರಿಶುದ್ಧವಾದ ದೇವರನ್ನ ಪ್ರೀತಿ ತೋರಿಸುವುದಕ್ಕಾಗಿ ಕಳಿಸ್ಕೊಟ್ರು. ಬರೀ ಮಾತಲ್ಲಿ ಮಾತ್ರ ಕಳಿಸ್ಕೊಟ್ಟ, ಹಂಗೆ ಬಿಟ್ಟಿಲ್ಲ ನನ್ನ ಪ್ರಿಯರೇ. ಶಿಲುಬೆ ಮೇಲೆ ಜಜ್ಜುವಾಗ ಆ ತಂದೆಯ ಆ ಹೃದಯ ಹೆಂಗಿರಬೇಕು ನನ್ನ ಪ್ರಿಯರೇ? ನಾವು ಮಾಡಿದಂಥ ಪ್ರೀತಿ ಅಲ್ಲ, ಅದು ದೇವರು ನಮ್ಮ ಮೇಲೆ ಇಟ್ಟಿದ್ದಂಥ ಪ್ರೀತಿ ನನ್ನ ಪ್ರಿಯರೇ. ನಾವಿಟ್ಟಿದ್ದಂಥ ಪ್ರೀತಿ ಅಲ್ಲ, ಅದು ಏಸಪ್ಪ ನಮ್ಮ ಮೇಲೆ ಇಟ್ಟಿದ್ದಂಥ ಪ್ರೀತಿ, ತಂದೆಯಾದ ದೇವರು ನಮ್ಮ ಮೇಲೆ ಇಟ್ಟಿದ್ದಂಥ ಪ್ರೀತಿ. ಒಬ್ಬರಾದರೂ ಕೆಟ್ಟು ನರಕಕ್ಕೆ ಹೋಗಬಾರ್ದು ಅನ್ನೋದಕ್ಕಾಗಿ ಇಟ್ಟಿದ್ದಂಥ ಪ್ರೀತಿ ನನ್ನ ಪ್ರಿಯರೇ. ಆ ಪ್ರೀತಿ ನಮ್ಮಲ್ಲಿ ಒಬ್ಬೊಬ್ಬರಿಗೂ ತೋರಿಸ್ಕೊಡ್ಬೇಕು, ಪ್ರತ್ಯಕ್ಷವಾಗಬೇಕು ನನ್ನ ಪ್ರಿಯರೇ. ದೇವರ ಪ್ರೀತಿ ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನಾವು ದೇವರನ್ನು ಪ್ರೀತಿಸಿದರಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಕನವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟಿದೆಯಲ್ಲ. ಪ್ರೀತಿಯ ನಿಜವಾದ ಗುಣ ತೋರಿ ಬರುತ್ತದೆ ನನ್ನ ಪ್ರಿಯರೇ. ಮಾತಲ್ಲಿ ಹೇಳೋದಲ್ಲ ನನ್ನ ಪ್ರಿಯರೇ, ಕಡೆಯವರೆಗೂ, ಲಾಸ್ಟ್ವರೆಗೂ, ತನ್ನ ಪ್ರಾಣವನ್ನು ಕೊಡೋವರೆಗೂ ನಾನು ನಿನ್ನ ಪ್ರೀತಿಸ್ತೇನೆ ಅಂತ ಹೇಳೋ ಪ್ರೀತಿ ಬೇಕಾ? ಈ ಲೋಕದಲ್ಲಿ ಮೋಸ ಮಾಡೋ ಪ್ರೀತಿ ಬೇಕಾ? ನಿಮ್ಮನ್ನು ಚಾರ್ಜ್ ಇಲ್ಲದೆ ಹೋದರೆ ನಿಮ್ಮನ್ನು ದುಃಖಪಡಿಸುವಂಥ ಫೋನ್ ಪ್ರೀತಿ ಬೇಕಾ? ಮೋಸ ಮಾಡುವಂಥ ಪ್ರೀತಿ ಬೇಕಾ? ಸುಂದರವಾಗಿ ಇರೋವರೆಗೂ ಹಿಂದೆ ಬರೋ ಪ್ರೀತಿ ಬೇಕಾ? ಆಮೇಲೆ ಕೈ ಬಿಡಿ ಮೋಸ ಮಾಡುವಂಥ ಪ್ರೀತಿ ಬೇಕಾ? ಇಲ್ಲ, ಶಾಶ್ವತವಾದ ಶಿಲುಬೆಯ ಪ್ರೀತಿ ಬೇಕಾ ನನ್ನ ಪ್ರಿಯರೇ? ಆ ಪ್ರೀತಿಯಲ್ಲಿ ಇರೋರು ಈ ಲೋಕದಲ್ಲಿ ಇರುವಂಥ ಎಲ್ಲ ಪ್ರೀತಿಯಲ್ಲಿ ಜಯಿಸಿ ಅವರು ದೇವರ ಮಕ್ಕಳಾಗಿ ಪ್ರತ್ಯಕ್ಷವಾಗ್ತಾರೆ ನನ್ನ ಪ್ರಿಯರೇ. ಆ ಪ್ರೀತಿಗಾಗಿ ನಾವು ಪ್ರಾರ್ಥನೆ ಮಾಡೋಣವ? ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ವೇಳೆಗಾಗಿ ಸ್ತೋತ್ರ ಸ್ವಾಮಿ. ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ರಾಜ್ಯ, ಇವರು ಪ್ರೀತಿ ಮಾಡಿಲ್ಲ, ಅವರು ಪ್ರೀತಿ ಮಾಡಿಲ್ಲ, ಇವರಿಲ್ಲ, ನನ್ನನ್ನು ಇವ್ರು ಕೇಳಲಿಲ್ಲ ಅಂತ ಯೋಚನೆ ಮಾಡ್ತಾರೆ. ಅಪ್ಪ, ನೀವು ಅವರನ್ನು ಹುಡುಕಿ ಬಂದು ತೋರಿಸಿದಂಥ ಪ್ರೀತಿಯನ್ನು ನೋಡುವುದಕ್ಕೆ ಅವರ ಹೃದಯದ ಕಣ್ಗಳನ್ನು ತೆಗೆದು ಬಿಡು ಸ್ವಾಮಿ. ಕರ್ತನೇ ಸ್ತೋತ್ರ ರಾಜ್ಯ. ಅಪ್ಪ, ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣವನ್ನೇ ಜಜ್ಜುವುದಕ್ಕಾಗಿ ಒಪ್ಪಿಸಿಕೊಳ್ಳಲ್ಪಟ್ಟಿದ್ದಂಥ ಆ ನಿಜವಾದ ಪ್ರೀತಿಯ ಗುಣವನ್ನು ನೋಡಿಕೊಳ್ಳುವುದಕ್ಕೆ ಅವರ ಹೃದಯದ ಕಣ್ಗಳನ್ನು ತೆಗೆದು ಬಿಡು ಏಸಪ್ಪ. ಕರ್ತನೇ, ಮೋಸ ಮಾಡೋ ಪ್ರೀತಿ ಬೇಡ ಸ್ವಾಮಿ, ವಂಚನೆ ಮಾಡೋ ಪ್ರೀತಿ ಬೇಡಪ್ಪ, ಸೌಂದರ್ಯ ಇರೋವರೆಗೂ ಪ್ರೀತಿ ಮಾಡಿ ಮೋಸ ಮಾಡೋ ಪ್ರೀತಿ ಬೇಡ ಸ್ವಾಮಿ. ಇದೆಲ್ಲ ಲೋಕದಲ್ಲಿ ಇರುವಂಥ ಪ್ರೀತಿ ಸ್ವಾಮಿ. ಕರ್ತನೇ, ನೀವು ಕೊಡುವಂಥ ಪ್ರೀತಿ ನಿಜವಾದ ಗುಣದ ದೇವರ ಪ್ರೀತಿ ಸ್ವಾಮಿ. ಇವರು ಒಬ್ಬೊಬ್ಬರ ಬಾಳಲ್ಲಿ ಇಳಿದು ಬರಬೇಕಾಗಿ ಬೇಡ್ಕೊಳ್ತೇನೆ. ನನ್ನ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಪ್ರೀತಿಗಾಗಿ ತವಕ ಪಡುವಂಥ, ಪ್ರೀತಿಗಾಗಿ ಅಲ್ಲಿ ಇಲ್ಲಿ ಓಡಾಡುವಂಥ ಅವರೊಬ್ಬೊಬ್ಬರನ್ನ ಹಿಡಿದು ನಿನ್ನ ಶಿಲುಬೆಯ ಪ್ರೀತಿಯಿಂದ ಮುಳುಗಿಸು ಸ್ವಾಮಿ.
ಕರ್ತನೇ ಸ್ತೋತ್ರ ರಾಜ. ಆಶೀರ್ವದಿಸಿ ದಾರಿ ನಡೆಸಪ್ಪ. ಎಲ್ಲವನ್ನು ತಗ್ಗಿಸಿ ನಿಮ್ಮ ತನ್ನವುಳ್ಳ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆಯೇ. ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.